ನಾನು ಕಲಿಯೋಣ ಅಡಿಗೆಯಲ್ಲಿ ಬ್ರೆಡ್ ಬರ್ಫಿ ಮಾಡೋದನ್ನ ತೋರಿಸ್ತಾ ಇದ್ದೀನಿ. ಈ ಅಡಿಗೆ ಹೇಳಿದ್ರೆ ತುಂಬಾ ಡಿಫ್ರೆಂಟ್ ಆಗಿದೆ ಅನ್ಸುತ್ತಲ್ವಾ? ಟೇಸ್ಟು ಕೂಡ ಎಲ್ಲರಿಗೂ ಇಷ್ಟ ಆಗುತ್ತೆ. ಇದನ್ನ ಕಲಿಬೇಕು ಅಂತ ಒಬ್ರು ಅತಿಥಿ ಬಂದಿದ್ದಾರೆ. ಅವ್ರು ಯಾರು ಅಂತ ನೋಡೋಣ. ನಮಸ್ಕಾರ. ನಮಸ್ತೆ. ನಿಮ್ಮ ಹೆಸರು? ಗಾಯತ್ರಿ ರಾಜಶೇಖರ್. ಗಾಯತ್ರಿ ರಾಜಶೇಖರ್. ಎಲ್ಲಿಂದ ಬಂದಿರೋದು ನೀವು? ಸಂತಮೇಯಾವತಿಂದ. ಬ್ಯಾಂಗ್ಳೂರಿಂದ. ಏನ್ ಮಾಡ್ಕೊಂಡಿದ್ರಾ? ಎಜುಕೇಶನ್ ಟ್ರಸ್ಟ್ ರನ್ ಮಾಡ್ತಾ ಇದ್ದೀನಿ. ಎಜುಕೇಶನ್ ಟ್ರಸ್ಟಾ? ಹೌದು. ಅಂದ್ರೆ ಯಾವ ತರದ ಆಕ್ಟಿವಿಟೀಸ್ ನಡೆಯುತ್ತೆ ಅಲ್ಲಿ? ಡಿಸ್ಟೆನ್ಸ್ ಎಜುಕೇಶನ್ಸ್ ಮತ್ತೆ ಕರೆಸ್ಪಾಂಡೆನ್ಸ್ ಕೋರ್ಸಸ್ ಕಂಬೈನ್ ಮಾಡ್ಕೊಳ್ತೇನೆ. ಓಕೆ, ಡನ್. ಇಷ್ಟೆಲ್ಲ ನೀವು ಕೆಲಸ ಮಾಡ್ತೀರಾ, ಇದ್ರ ಮಧ್ಯೆ ನೀವು ಅಡಿಗೆ ಮಾಡೋಕ್ ಟೈಮ್ ಸಿಗುತ್ತಾ? ಖಂಡಿತ, ನಾನೇ ಮಾಡೋದು ನಮ್ಮ ಮನೇಲಿ ಅಡುಗೆ. ಹೌದಾ? ಯಾವ ತರದ ಅಡಿಗೆ ಮಾಡ್ತೀರಾ? ಎಲ್ಲ ತರ ಅಡುಗೆಗಳು ಮಾಡ್ತೀನಿ. ನಿಮ್ಗೆ ಇಷ್ಟವಾಗಿರುವಂತ ಅಡಿಗೆ? ಸೌತ್ ಇಂಡಿಯನ್. ಸೌತ್ ಇಂಡಿಯನ್. ನಿಮ್ಮ ಮನೆಯಲ್ಲಿ ಯಾರ್ಯಾರಿದ್ದಾರೆ? ನಾನು, ನಮ್ಮ ಹಸ್ಬೆಂಡ್, ನನ್ನ ಮಗ. ಮಗ. ಮಗನ್ಗೆ ಯಾವ ತರದ ಅಡಿಗೆ ಇಷ್ಟ ಆಗುತ್ತೆ? ಅವನಿಗೆ ಚಾಟ್ಸ್ ತುಂಬಾ ಇಷ್ಟ. ಚಾಟ್ಸ್. ನಿಮ್ಮ ಹಸ್ಬೆಂಡ್ಗೆ? ಅವರಿಗೆ ನಮ್ಮ ಕರ್ನಾಟಕ ಸ್ಟೈಲ್ ಯಾವುದಿದ್ರು ಪರವಾಗಿಲ್ಲ, ಊಟ ಮಾಡ್ತಾರೆ. ಓಕೆ, ಡನ್. ಸೊ ಮನೆಯಲ್ಲಿ ರುಚಿ ರುಚಿಯಾಗಿ ಅಡಿಗೆ ಮಾಡ್ತೀರಾ, ಎಲ್ಲರಿಗೂ ಇಷ್ಟವಾಗುವಂಥದ್ದು. ಇವತ್ತು ನಾವು ನಿಮ್ಗೆ ನಿಮ್ಮ ಫ್ಯಾಮಿಲಿ ಕೇಳಿದ್ರೆ ಕ್ಯೂಟ್ ಆಗಿ ತುಂಬಾ ಸ್ವೀಟ್ ಫ್ಯಾಮಿಲಿ ಅನ್ಸುತ್ತೆ. ಸೊ ಅದಕ್ಕೋಸ್ಕರ ನಾವು ಇವತ್ತು ನಿಮ್ಗೊಂದು ಸ್ವೀಟ್ ಅಡಿಗೆನೇ ಹೇಳ್ಕೊಡ್ತಾ ಇದ್ದೀವಿ. ಥ್ಯಾಂಕ್ ಯು. ಅದೇ ತುಂಬಾ ಸಿಂಪಲ್ ಆಗಿದೆ, ಬಟ್ ಟೇಸ್ಟ್ ಮಾತ್ರ ಖಂಡಿತವಾಗ್ಲೂ ಎಲ್ಲರಿಗೂ ಇಷ್ಟ ಆಗುತ್ತೆ. ಅದೇ ಬ್ರೆಡ್ ಬರ್ಫಿ. ಸೊ ಹಾಗಾದ್ರೆ ಅಡಿಗೆ ಶುರು ಮಾಡೋಣ. ಖಂಡಿತ. ಬನ್ನಿ ವೀಕ್ಷಕರೇ, ಬ್ರೆಡ್ ಬರ್ಫಿ ಮಾಡೋಣ. ಇದಕ್ಕೆ ಬೇಕಾಗುವಂತ ಪದಾರ್ಥಗಳು: ಬ್ರೆಡ್, ತುಪ್ಪ, ಸಕ್ಕರೆ, ಕೊಬ್ಬರಿ ತುರಿ, ಏಲಕ್ಕಿ ಪುಡಿ, ದ್ರಾಕ್ಷಿ, ಗೋಡಂಬಿ, ಹಾಲು, ಗಸಗಸೆ, ಹುರ್ಗಡ್ಲೆ ಪುಡಿ. ನೋಡಿ, ಎಲ್ಲ ಪದಾರ್ಥನೂ ನೀಟಾಗಿ ಜೋಡಿಸಿಟ್ಟಿದ್ದೀನಿ. ಈಗ ಪಟ್ ಪಟ್ ಅಂತ ಅಡಿಗೆ ಮಾಡಿ ಮುಗಿಸ್ಬಿಡಿ. ನೀವು ಹೇಳ್ಕೊಟ್ರೆ ನಾನು ಮುಗಿಸ್ತೇನೆ. ಖಂಡಿತವಾಗ್ಲೂ ತುಂಬ ಸಿಂಪಲ್ ಆಗಿದೆ. ಬ್ರೆಡ್ಡನ್ನು ಮಿಕ್ಸಿಗೆ ಹಾಕಿ ತೊಗೊಂಡಿರೋವಂಥದ್ದು ಪೌಡ್ರ್ ಮಾಡಿ ಫಸ್ಟು ಗ್ಯಾಸ್ ಆನ್ ಮಾಡಿ. ತುಪ್ಪ ಹಾಕಿ ಪ್ಯಾನ್ಗೆ. ಒಂದು 3 ಸ್ಪೂನ್ ಅಷ್ಟು ಹಾಕಿ. ಬ್ರೆಡ್ ಪೌಡರ್ ಹಾಕಿ. ಈಗ ಪೂರ್ತಿ ಹಾಕ್ಲಾ? ಹಾಂ. ನೋಡಿ, ಮಕ್ಕಳಿಗೆ ಬ್ರೆಡ್ ಐಟಮ್ ನೀವು ಎಷ್ಟೇ ವೆರೈಟಿ ಆಗಿ ಮಾಡ್ಕೊಡಿ, ತುಂಬಾ ಇಷ್ಟಪಡ್ತಾರೆ. ಇನ್ನು ಬರ್ಫಿ ಅಂದ್ರಂತೂ ಮುಗ್ದೆ ಹೋಯ್ತು ಕತೆ. ಯಾವಾಗ ಕೇಳಿದ್ರು ಸ್ವೀಟ್ ಏನ್ ಬೇಕು ಅಂದ್ರೆ ಬರ್ಫಿ ಬೇಕು ಅಂತ ಹೇಳ್ತಿರ್ತಾರಲ್ವಾ? ಖಂಡಿತ. ಬೇರೆದಾದ್ರೆ ತುಂಬಾ ಕಷ್ಟ ಆಗುತ್ತೆ, ಬ್ರೆಡ್ ಅಂತ ಈಸಿ ಆಗುತ್ತೆ, ಮನೇಲಿ ಇರುತ್ತೆ. ಅದ್ರಲ್ಲೂ ಇವತ್ತು ಬ್ರೆಡ್ ಸೇರಿಸ್ಬಿಟ್ಟು ಅಂದ್ರೆ ಬ್ರೆಡ್ ನಿಂದ ಬರ್ಫಿ ಮಾಡ್ತಾ ಇದ್ದೀವಿ. ಸೊ 2 ಪದಾರ್ಥ ಅವ್ರಿಗೆ ಇಷ್ಟ. ಹೌದು. ಕ್ಲೀನಾಗಿ ಫ್ರೈ ಮಾಡಬೇಕು ತುಪ್ಪದಲ್ಲಿ. ನೋಡಿ, ಫ್ರೈ ಆಗಿತ್ತು ಸ್ಮೆಲ್ನಲ್ಲಿ ಕೂಡ ಗೊತ್ತಾಗುತ್ತೆ ನಿಮಗೆ, ವಾಸನೆಯಲ್ಲಿ. ಈಗ ಏನು ಮಾಡಬೇಕು ಅಂದರೆ ಸಕ್ಕರೆ ಹಾಕಿ ಇದಕ್ಕೆ. ಹಾಂ. ಪೂರ್ತಿ ಹಾಕ್ಲಾ? ಇಲ್ಲ, ಸ್ವಲ್ಪ ಹಾಕಬೇಕು ಸಕ್ಕರೆ. ಸ್ಪೂನ್ ತಗೊಳ್ಳಿ. 3 ಸ್ಪೂನ್ ಅಷ್ಟು ಹಾಕಿ. ದೊಡ್ಡ ಸ್ಪೂನ್ ಇದೆ ಅಲ್ವಾ? ಓಕೆ. ಅಂದರೆ 1 ಬೌಲು ಬ್ರೆಡ್ ಪೌಡರ್ಗೆ 3 ಸ್ಪೂನ್ ಅಷ್ಟು ಸಕ್ಕರೆ. ಚೆನ್ನಾಗಿ ಕಲಸಿ. ಇದಕ್ಕೆ ಈಗ ಹಾಲು ಹಾಕಬೇಕು. ಓಕೆ, ಹಾಕಿ. ಪೂರ್ತಿ ಹಾಕ್ಲಾ? ಇಲ್ಲ, ಇದಕ್ಕೆ ಹಿಡಿಸು ಅಷ್ಟು. ಓಕೆ. ಈ ಟೈಮ್ನಲ್ಲಿ ನೀವು ಗಸಗಸೆ, ಹಸಿ ತೆಂಗಿನ ತುರಿ ಎಲ್ಲ ಹಾಕ್ಬೋದು. ಎಷ್ಟು ಹಾಕ್ತೀವಿ ಗಸಗಸೆ? 2 ಸ್ಪೂನ್ ಅಷ್ಟು. ಆ ಗಸಗಸೆನ ಇಂಗ್ಲಿಷ್ನಲ್ಲಿ ಏನು ಹೇಳ್ತಾರೆ ಗೊತ್ತಾ? ಓಪಿಯಂ. ಇನ್ಸ್ಟಿಟ್ಯೂಟ್ ನಡ್ಸೋರ್ಗೆ ನಾನು ಹೋಗಿ ಕೇಳ್ತಾ ಇದ್ದೀನಿ ಏನಂತಾರೆ ಅಂತ. ಇಲ್ಲ, ಕರೆಕ್ಟಾಗಿ ಹೇಳಿದ್ರಿ. ಹಾಕಿ. ಹಸಿ ತೆಂಗಿನ ಪೂರ್ತಿ ಹಾಕಿ. ಈಗ ದ್ರಾಕ್ಷಿ, ಗೋಡಂಬಿ ಹಾಕಿ. ತುಪ್ಪದಲ್ಲಿ ಕರಿದು ಕೂಡ ಹಾಕ್ಬೋದು, ಇಲ್ಲ ಅಂದರೆ ಹಾಗೆ ಕೂಡ ಹಾಕ್ಬೋದು. ಪೂರ್ತಿ ಹಾಕ್ಲಾ? ಹಾಕಿ. ಸ್ವೀಟ್ ಅಲ್ವಾ? ಚೆನ್ನಾಗಿ ಕಲಿಸಿದ್ರಾ? ಚೆನ್ನಾಗಿ ಬಂದಿದೆ. ಓಕೆ. ಈಗ ನೀವು ಹುರ್ಗಡ್ಲೆ ಹಾಕಬೇಕು. ಒಂದು 2 ಸ್ಪೂನ್ ಅಷ್ಟು ಹಾಕಿ. ಓಕೆ, ಈಗ ಗ್ಯಾಸ್ ಆಫ್ ಮಾಡ್ತಾ ಇದ್ದೀನಿ. ಓಕೆ. ನೀವು ಆ ಪ್ಲೇಟ್ಗೆ ಸ್ವಲ್ಪ ತುಪ್ಪನ ಹಾಕಿ ಸವರಿ.
ಕೈಯಿಂದ ತಟ್ಟಿ. ಸ್ವಲ್ಪ ಬಿಸಿ ಇದೆ ಅಲ್ವಾ? ಹೌದು. ತಗೊಳ್ಳಿ, ಕಟ್ ಮಾಡಿ. ನಿಮ್ಗೆ ಯಾವ ಆಕಾರ ಇಷ್ಟನೋ ಆ ಆಕಾರ ಕಟ್ ಮಾಡ್ರಿ, ನಾನೇನು ಹೇಳಲ್ಲ. ಇದನ್ನ ತುಂಬ ನೀಟಾಗಿ ಕಟ್ ಮಾಡಿದ್ದೀರಾ. ಈಗ ಇದ್ರ ಮೇಲೆ ನಿಮಗೆ ಬೇಕು ಅಂದರೆ ಗಸಗಸೆ ಹಾಕ್ಬೋದು. ಹುರಿದಿರುವಂಥ ಗಸಗಸೆ ಅದು ಹಾಕ್ಬೋದಲ್ಲ ಅದಕ್ಕೆ? ಹಾಕಿ. ಸೊ ಫೈನಲ್ ಆಗಿ ಬ್ರೆಡ್ ಬರ್ಫಿನ ರೆಡಿ ಮಾಡಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ನಿಮಗೆ ಒಗ್ಗರಣೆ ಡಬ್ಬಿ ಕಾರ್ಯಕ್ರಮದ ಪರವಾಗಿ ಒಂದು ನೆನಪಿನ ಕಾಣಿಕೆ. ಥ್ಯಾಂಕ್ ಯು ಸೋ ಮಚ್ ನಿಮಗೂ ಮತ್ತು ನಿಮ್ಮ ಚಾನಲ್ಗೂ. ಬ್ರೆಡ್ ಬರ್ಫಿ ಮಾಡುವ ವಿಧಾನ: ಬಾಣಲೆಯಲ್ಲಿ 3 ಸ್ಪೂನ್ ತುಪ್ಪ, ಬ್ರೆಡ್ ಪೌಡರ್ ಅನ್ನು ಹಾಕಿ ಫ್ರೈ ಮಾಡಿಕೊಳ್ಳಿ. ಇದಕ್ಕೆ ಸಕ್ಕರೆ, ಹಾಲು, 2 ಸ್ಪೂನ್ ಗಸಗಸೆ, ತೆಂಗಿನ ತುರಿ, ದ್ರಾಕ್ಷಿ, ಗೋಡಂಬಿ, ಹುರ್ಗಡ್ಲೆ ಪುಡಿ, 2 ಸ್ಪೂನ್ ತುಪ್ಪವನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ಈಗ ಒಂದು ಪ್ಲೇಟ್ ಮೇಲೆ ತುಪ್ಪ ಸವರಿ ಬರ್ಫಿಯ ಮಿಶ್ರಣವನ್ನು ಪ್ಲೇಟ್ನಲ್ಲಿ ಹಾಕಿ ತಟ್ಟಿಕೊಂಡು ತಣ್ಣಗಾಗಲು ಬಿಡಿ. ಈಗ ಬೇಕಾದ ಆಕಾರಕ್ಕೆ ಕಟ್ ಮಾಡಿಕೊಂಡು ಮೇಲೆ ಸ್ವಲ್ಪ ಗಸಗಸೆಯನ್ನು ಹಾಕಿದರೆ ಬ್ರೆಡ್ ಬರ್ಫಿ ತಿನ್ನಲು ರೆಡಿ.